ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಫುಲ್ ಹಿಂದೂಸಮ್ ಅಂತ ಹೇಳ್ತೀರಿ, ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನು ಮಾಡ್ತೀರಿ? ಇಡೀ ವಾಹನದಲ್ಲಿ ಹಿಂದೂಸಮ್ಮನ್ನು ಪ್ರೋತ್ಸಾಹಿಸುವಂಥ ಬರಹಗಳಿದೆ. ಮೊಘಲರು ಆಕ್ರಮಣಕಾರರಿಂದ ನಾಶವಾದ ದೇವಸ್ಥಾನಗಳ ಬಗ್ಗೆ ಮಾಹಿತಿಗಳಿದೆ. ವಿಷ್ಣುವಿನ ಸಹನೆ ಇರಲಿ, ಆದರೆ ಉಗ್ರ ನರಸಿಂಹನ ಕೋಪವನ್ನು ಮರೆಯಬೇಡಿ. ಒಬ್ಬರು ವ್ಯಾಪಾರಸ್ಥರಾಗಿ ಒಂದು ಧರ್ಮಕ್ಕೆ ಸೀಮಿತವಾಗಿದ್ದರೆ ವ್ಯವಹಾರ ಮಾಡೋದು ಕಷ್ಟ ಆಗ್ತದೆ. ಹೀಗೆ ಮಾಡ್ತಿದ್ದೀರಲ್ಲ, ಧರ್ಮಕ್ಕೆ ಸೀಮಿತ ಅಂತಲ್ಲ, ಅವರಾಗಿ ಕೇಳಿದ್ರೆ ಕೊಡ್ತೇವೆ ಅಂತ ಕೊಡುದಿಲ್ಲ ಅಂತ ಹೇಳೋದು. ವ್ಯವಹಾರದಲ್ಲಿ ನಾವು ಎಲ್ಲ ಅಂಗಡಿ ಹೋಗುತ್ತೆ, ಮಾಮೂಲಿ ಹೋಗುತ್ತೆ. ನಾವು ದೊಡ್ಡ ಅಂಗಡಿ ಚಿಕ್ಕ ಅಂಗಡಿ ಏನು ಅಂತ ಬರೋದಿಲ್ಲ, ಎಲ್ಲ ಅಂಗಡಿಗೆ ಹೋಗುತ್ತೆ ನಾವು. ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಫುಲ್ ಹಿಂದೂಸಮ್ ಅಂತ ಹೇಳ್ತೀರಿ, ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನು ಮಾಡ್ತೀರಿ? ಏನು ಮಾಡೋಕ್ಕಾಗೋದಿಲ್ಲ ಬಿಡಿ, ಇವಾಗಿನ ಪರಿಸ್ಥಿತಿ ಹಾಗೆ ಇರ್ತದೆ. ಸ್ನೇಹಿತರೆ ನಮಸ್ಕಾರ. ನಾನು ಹೀಗೆ ಹೋಗ್ತಾ ಇರಬೇಕಿದ್ರೆ ಈ ವಾಹನ ಇದೆಯಲ್ಲ, ಇದು ನನ್ನನ್ನು ಆಕರ್ಷಿಸಿತು. ಈ ವಾಹನ ಅಂತಂದರೆ ಅಂಗಡಿಗಳಿಗೆ ಬ್ರೆಡ್ ಐಟಮ್ಸನ್ನು ಪೂರೈಕೆ ಮಾಡುವ ವಾಹನ ಇದು. ಇಡೀ ವಾಹನದಲ್ಲಿ ಹಿಂದೂಸಮ್ಮನ್ನು ಪ್ರೋತ್ಸಾಹಿಸುವಂಥ ಬರಹಗಳಿದೆ. ಮೊಘಲರು ಆಕ್ರಮಣಕಾರರಿಂದ ನಾಶವಾದ ದೇವಸ್ಥಾನಗಳ ಬಗ್ಗೆ ಮಾಹಿತಿಗಳಿದೆ. ಜೊತೆಗೆ ಇದಕ್ಕೆ CCTV ಕ್ಯಾಮರಾದ ವ್ಯವಸ್ಥೆ ಇದೆ ನೋಡಿ. ಇಲ್ಲಿ ಮೇಲೆ ಬರೆದಿರೋದನ್ನು ನೀವು ಕಾಣ್ತಾ ಇದೆಯಾ? ವಿಷ್ಣುವಿನ ಸಹನೆ ಇರಲಿ, ಆದರೆ ಉಗ್ರ ನರಸಿಂಹನ ಕೋಪವನ್ನು ಮರೆಯಬೇಡಿ ಅಂತಂದರೆ ಆಕ್ರಮಣ ಮಾಡಿದವರ ಬಗ್ಗೆ ಏನಕ್ಕೆ ಮಾಡ್ತಿದ್ದಾರೆ ಅನ್ನಿರ್ತಕ್ಕಂಥದ್ದು ವಿಮರ್ಶೆ ಮಾಡಿ, ಹಿಂದೂ ಧರ್ಮಕ್ಕೆ ಅವಮಾನ ಆಗ್ತಾಯಿದೆ ಅಂತಂದರೆ ನೀವು ಸಹನೆ ಬೇಡ, ನಿಮಗೆ ಉಗ್ರ ರೂಪವನ್ನು ತಳ್ಕೊಂಡಿರ್ತಕ್ಕಂಥ ಒಂದು ಸಂದೇಶ ಇದು ನೋಡಿ. ಪಕ್ಕದಲ್ಲಿ ಉಗ್ರ ನರಸಿಂಹನ ಚಿತ್ರ ಸಹಿತ ಇದೆ ನೋಡಿ, ಎದುರುಗಡೆಗೆ ಬೋರ್ಡ್ ಇದು. ನಾನು ಈ ವಾಹನದ ಚಾಲಕನನ್ನು ಮಾತಾಡಿಸಿದೆ. ಏನು ಈ ರೀತಿಯ ಬೇಕರಿ ಫುಡ್ಡನ್ನು ಸಪ್ಲೈ ಮಾಡುವ ವಾಹನಗಳು ಹೀಗೆಲ್ಲ ಹಾಕ್ಕೊಂಡಿದ್ದೀರಲ್ಲ, ನಿಮ್ಮನ್ನು ಬರೀ ಹಿಂದೂಗಳೇ ಮಾತ್ರವೇ ನಿಮ್ಮನ್ನು ಬೇಕರಿ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ತಾರಾ ಅಂತ ಕೇಳಿದಾಗ, ಬೇಕಾದ್ರೆ ತಗೊಳ್ತಾರೆ, ಬ್ಯಾಡದಿದ್ದರೆ ಬಿಡ್ತಾರೆ ಏನೋ ಒಂದು ಆನ್ಸರಲ್ಲಿ ಮಾಡಿದರು. ಅವರಿಗೆ ಇಷ್ಟ ಇದ್ದರೆ ತಗೊಳ್ಬೋದು, ಅಂದರೆ ಅವ್ರು ಕೇಳಿದರೆ ನಾವು ಕೊಡೋದಿಲ್ಲ ಅಂತೆಲ್ಲ ಕೊಡ್ತೇವೆ ನೋಡಿ. ನಿಮಗೆ ಇದಾಯ್ತಲ್ಲ, ಇದು ಫ್ರಂಟ್ ಪೋರ್ಷನ್. ನಿಮಗೆ ನಾನು ಇವಾಗ ತೋರಿಸ್ತಾ ಇರೋದು ಈಗ ಫ್ರಂಟ್ ಪೋರ್ಷನ್ನು. ಇವಾಗ ಸೈಡ್ ಪೋರ್ಷನ್ಗೆ ಹೋಗೋಣ, ಏನಿದೆ ನೋಡೋಣ ಬನ್ನಿ. ಸ್ನೇಹಿತರೆ, ಈ ವಾಹನದ ಸೈಡಲ್ಲಿ ನೋಡಿ ಸಂಪೂರ್ಣವಾಗಿ ಇಲ್ಲಿ ಬರೆದಿದ್ದಾರೆ ನೋಡಿ. ಇತಿಹಾಸದಲ್ಲಿ ಮತಾಂಧರ ಅಥವಾ ಮೂರ್ತಿ ಭಂಜಕರ ಆಕ್ರಮಣದಿಂದಾಗಿ ಅಥವಾ ಆಳ್ವಿಕೆ ಸಮಯದಲ್ಲಿ ಹಾನಿಗೊಳಗಾಗಿ ನಂತರ ಪುನರ್ ನಿರ್ಮಾಣಗೊಂಡ ದೇವಸ್ಥಾನಗಳ ಪಟ್ಟಿ ಸಹಿತ ಇದೆ ನೋಡಿ. ಇದು ಸಂಪೂರ್ಣ ಇತಿಹಾಸ ಎಲ್ಲ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಇದರಲ್ಲಿ ವಿಮರ್ಶೆ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿ ಬರ್ತದೆ. ಇವಾಗ ಇದರ ಚಾಲಕ ಹೇಳ್ತಿದ್ದಾರೆ, ಇಷ್ಟು ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಏನು ಸಮಸ್ಯೆ ಇತ್ತು ಆ ಸಮಸ್ಯೆಯಿಂದ ಮುಕ್ತ ಆಗಿದೆ ಅಂತ. ಆದರೆ ಮೊನ್ನೆ ಸುಪ್ರೀಂ ಕೋರ್ಟು ಇದು ಹಿಂದೂಗಳ ದೇವಸ್ಥಾನ ಅಂತೇಳಿ ತೀರ್ಪು ಕೊಟ್ಟಿತ್ತಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ಸ್ ಹೋಗ್ತದೆ. ಆದರೆ ಸುಪ್ರೀಂ ಕೋರ್ಟು ಇವಾಗ ಆ ದೇವಸ್ಥಾನದ ಬದಿಯಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ತೀರ್ಮಾನವನ್ನು ಕೊಟ್ಟಿದೆ. ಇಲ್ಲಿ ಏನು ಒಂದು ಸಮಸ್ಯೆ ಸಾಲ್ವ್ ಆಯಿತು ಅನ್ನೋಷ್ಟೊತ್ತಿಗೆ ಮತ್ತೆ ಸುಪ್ರೀಂ ಕೋರ್ಟಿನ ಮಧ್ಯಪ್ರವೇಶದಿಂದ ಆ ಸಮಸ್ಯೆ ಜರುಗಿದೆ. ಇದು ಕನ್ನಡದವರಿಗೆ ಹಾಗೆ ಇದೇ ಐಟಮ್ಸನ್ನು ಮತ್ತೊಂದು ಮಕ್ಕಳು ಸಹಿತ ಅವರು ಬಂದಿದ್ದಾರೆ ನೋಡಿ. ಇದು ಬಿಗ್ ರೇರ್ ನೋಡಿ, ನಿಮಗೆ ಇಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ CCTV ಆರಂಭದಲ್ಲಿ ತೋರಿಸಿದ್ದಲ್ಲ, ಅದು ಮತ್ತೊಂದು ಮಕ್ಕಳಲ್ಲೂ ಸಹಿತ ಹಾಗೆ ಇದೆ. ಇದು ಅಹಿಂಸಾ ಪರಮೋ ಧರ್ಮ ನೋಡಿ. ಇವರು ಈ ವೆಹಿಕಲ್ ಓನರು ಮಂಜುನಾಥ್ ಅಂತೇಳಿ, ಇವರು ಕುಂದಾಪುರ ಶಾಂತಿನಿಕೇತನಲ್ಲಿ ಮನೆ ಇದೆ. ಅವರು
ಮಂಜುನಾಥ್ ಅವರೇ, ನೀವು ಪಕ್ಕಾ ಹಿಂದೂ ಐಟಮ್ಸ್ಗಳನ್ನು ಇಟ್ಕೊಂಡಿದ್ದೀರಾ. ಎಲ್ಲಾದರೂ ಸಾಹೇಬರ ಅಂಗಡಿಗೆ ಹೋದರೆ ಸಾಹೇಬರಿಗೆ ಏನಾದರೂ ಕೇಳಿದರೆ ಏನು ಹೇಳ್ತೀರಿ? ಅವರಿಗೆ ಕೊಡ್ತೀರಾ? ಸಾಹೇಬರಿಗೂ ಸಹಿತ ಕೊಡ್ತೀರಾ? ಅವರಾಗಿ ಕೇಳಿದರೆ ಕೊಡ್ತೇವೆ, ಇಲ್ಲ ಅಂತ ಹೇಳುವುದಿಲ್ಲ. ನಾನಾಗಿ ಹೋಗುವುದಿಲ್ಲ, ಹೊಸ ಅಂಗಡಿಯಾಗಿ ಹೋಗುವುದಿಲ್ಲ ಅಷ್ಟೇ. ಯಾಕೆ ನೀವು ಒಬ್ಬರು ವ್ಯಾಪಾರಸ್ಥರಾಗಿ ಒಂದು ಧರ್ಮಕ್ಕೆ ಸೀಮಿತವಾಗಿದ್ದರೆ ವ್ಯವಹಾರ ಮಾಡೋದು ಕಷ್ಟ ಆಗ್ತದೆ. ಹೀಗೆ ಕೊಡ್ತಿದ್ದೀರಲ್ಲ? ಧರ್ಮಕ್ಕೆ ಸೀಮಿತ ಅಂತಲ್ಲ, ಅವರಾಗಿ ಕೇಳಿದರೆ ಕೊಡ್ತೇವೆ ಅಂತ ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ವ್ಯವಹಾರದಲ್ಲಿ ನಾವು ಎಲ್ಲ ಅಂಗಡಿ ಹೋಗುತ್ತೆ, ಮಾಮೂಲಿ ಹೋಗುತ್ತೆ. ದೊಡ್ಡ ಅಂಗಡಿ ಚಿಕ್ಕ ಅಂಗಡಿ ಏನು ಅಂತ ಬರೋದಿಲ್ಲ, ಎಲ್ಲ ಅಂಗಡಿ ಹೋಗುತ್ತೆ. ನಾವು ಎಲ್ಲೆಲ್ಲ ಹೋಗ್ತೀರಿ ನೀವು? ಧರ್ಮದ ತಲೆಯಲ್ಲಿರುವವರಿಗೆ ನಾವೆಲ್ಲ ಮಾಡೋಕ್ಕಾಗಿಲ್ಲ, ಹಾಗಾಗಿ ಹೋಗುದಿಲ್ಲ ಅಂತ. ನೀವು ಎಲ್ಲೆಲ್ಲ ಲೈನಿಗೆ ಹೋಗ್ತೀರಿ? ಶಿರು ತನಕ ಹೋಗ್ತೀರಿ ಡೈಲಿ? ಬೇರೆ ಬೇರೆ ಡೈಲಿ ಲೈನ್ ಸರ್, ಡೈಲಿ ಲೈನ್. ಹೇಗೆ ಲೈನ್ ಹೇಗೆ? ನೀವು ಒಂದು ದಿವಸ ಒಂದು ಕಡೆ, ಒಂದು ದಿವಸ ಒಂದು ಕಡೆ? ಡೈಲಿ ಲೈನ್ ಶಿರು ತನಕ ಡೈಲಿ ಲೈನ್. ಒಂದು ದಿವಸ ಒಪ್ಪಂದವರೆಗೆ ಹೋಗ್ತಾ, ಒಂದು ದಿವಸ ಒಂದು ಶುರು ಮಾಡ್ತೇವೆ. ಡೈಲಿ ಒಂದು ರೂಟ್ ಮಾಡೋದಿಲ್ಲ, ರೂಟ್ ಒಂದೇ, ಅಂಗಡಿ ಆಚೆ ಈಚೆ ಮಾಡ್ತಾ ಇರ್ತೇವೆ. ಈ ರೀತಿ ಐಡಿಯಾ ಹೇಗೆ ಬಂತು ನಿಮಗೆ? ಇಲ್ಲ, ನನ್ನ ಮೊದಲಿಂದ ನನಗೆ ಇದು ತತ್ವ ಸಿದ್ಧಾಂತ. ನನ್ನ ಸಂಘದಿಂದ ಬೆಳೆದವನು, ಸಂಘದ ಕಾರ್ಯಕರ್ತರ ಜೊತೆಗಿದ್ದವನು, ಮತ್ತು ಯುವ ಬ್ರಿಗೇಡ್ನ ಉಡುಪಿ ಜಿಲ್ಲಾ ಸಂಚಾಲಕ. ಹಾಗಾಗಿ ಇದನ್ನೆಲ್ಲ ಹಾಕೊಳ್ತೇವೆ. ಅಲ್ಲ, ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಫುಲ್ ಹಿಂದೂಸಮ್ ಅಂತ ಹೇಳ್ತೀರಿ. ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನು ಮಾಡ್ತೀರಿ? ಏನು ಮಾಡೋಕ್ಕಾಗುದಿಲ್ಲ ಬಿಡಿ, ಇವಾಗ ಪರಿಸ್ಥಿತಿ ಹಾಗೆ ಇರ್ತದೆ. ನಮ್ಮ ಜನರು ಹಾಗೆ ಇವಾಗ ಇಷ್ಟವರೆಗೂ ಸ್ವತಂತ್ರ ಸಿಕ್ಕಿ ಇವತ್ತುವರೆಗೂ ಬಿಜೆಪಿಗೆ ಸ್ಪಷ್ಟ ಬಹುಮತ ಬರಲಿಲ್ಲ, ಕೊಟ್ಟಿಲ್ಲ. ನಮ್ಮ ಜನ ಕೊಡಲಿಲ್ಲ. ನಮ್ಮ ಜನರಿಗೆ ಬೇಕಾಗಿರೋದು ಏನು? 500 ರೂಪಾಯಿ ನೋಟ್ ಫ್ರೀ, ಏನು ಬೇಕಾದಕ್ಕೆ ಮಾತ್ರ ಕೊಡ್ತೀವಿ. ಎಲ್ಲರೂ ಹಾಗೆ ಇಲ್ಲ, ಕೆಲವೊಂದು ಫ್ರೀ ಇರ್ತಾರೆ. ಹಾಗಾಗೋಸ್ಕರ ನಮಗೆ ಬಹುಮತ ಎಲ್ಲೂ ಸಿಗಲಿಲ್ಲ. ಮುಂದಾದ್ರೂ ಸಿಗುತ್ತೆ, ನೋಡ್ಬೇಕು. ಮದುವೆ ಮನೆ ಮಕ್ಕಳು ಏನೋ ಇದೆಯಾ? ಏನೂ ಇಲ್ಲ ಸರ್, ನನಗೇನು ಇಲ್ಲ. ನೀವಿನ್ನು ಬ್ರಹ್ಮಚಾರಿ? ಹೌದಾ? ಹೀಗೆ ಜೀವನ ಕಳಿಬೇಕು ಅಂತಿದ್ದಾರೆ. ಆಲ್ ದ ಬೆಸ್ಟ್ ಮಂಜುನಾಥ್. ನೋಡಿ, ಮಂಜುನಾಥ್ ಬರೀ ಹಿಂದೂ ಧರ್ಮನ ಫಾಲೋ ಮಾಡೋದಿಲ್ಲ. ನೋಡಿ, ಇವ್ರ ತಲೆಯಲ್ಲಿ ಜುಟ್ಟು ಸಹಿತ ಇದೆ, ತೋರಿಸ್ತೀನಿ ನಿಮಗೆ. ಸಂಪೂರ್ಣವಾಗಿ ಹಿಂದೂ ಅಂದರೆ ಹಿಂದೂನೇ. ನೋಡಿ, ಜುಟ್ಟು ಸಹಿತ ಹೇಳ್ಬಿಟ್ಟಿದ್ದಾರೆ. ಧನ್ಯವಾದ ಮಂಜುನಾಥ್, ಆಲ್ ದ ಬೆಸ್ಟ್. ಸ್ನೇಹಿತರೆ, ಎಂಥ ವಿಚಿತ್ರ ನೋಡಿ. ವ್ಯವಹಾರಸ್ಥರಿಗೆ ಒಂದು ಧರ್ಮಕ್ಕೆ ಸೀಮಿತವಾಗಿ ಅಥವಾ ಜಾತಿ ಪಂಥಗಳನ್ನು ನೋಡಿದರೆ ತಮ್ಮ ವ್ಯವಹಾರ ಮಾಡೋದನ್ನು ಕಷ್ಟ ಆಗ್ತದೆ. ಆದರೆ ಈ ಮಂಜುನಾಥವರಿಗೆ ವ್ಯವಹಾರವೇ ಜೀವನ. ಈ ವ್ಯವಹಾರ ಬಿಟ್ಟರೆ ಬೇರೆ ಬದುಕಿಲ್ಲ. ಆದರೆ ಏನು ತಾನು ನಂಬಿದ ಹಿಂದೂ ಸಿದ್ಧಾಂತ ಇದೆಯಲ್ಲ, ಹಿಂದೂ ಸಿದ್ಧಾಂತವನ್ನು ಬಿಡೋದಿಲ್ಲ ಎನ್ನುವುದು ಇವರು ವ್ಯವಹಾರದಲ್ಲೂ ಪಾಲಿಸಿಕೊಂಡ ಒಂದು ಕಟ್ಟುನಿಟ್ಟಿನ ನಿಯಮ. ವ್ಯಾಪಾರವೇ ಜೀವನ, ಆದರೆ ಸಿದ್ಧಾಂತವೇ ನನ್ನ ಗುರುತು ಎನ್ನುವ ವಿಭಿನ್ನ ಪ್ರಯತ್ನ ಈ ಮಂಜುನಾಥ್ ಮಾಡ್ತಾ ಇದ್ದಾರೆ. ವ್ಯಾಪಾರ ಆಗತ್ತಾ ಬೀಳುತ್ತಾ ಗೊತ್ತಿಲ್ಲ, ಅಂತೂ ಇವರು ವ್ಯಾಪಾರಕ್ಕಂತ ಹೋಗ್ತಾರೆ. ವ್ಯಾಪಾರ ಮಾಡೋರು ಇದ್ದಾರೆ. ಅನ್ಯ ಕೋಮಿನವರು ನಮಗೂ ಕೊಡಿ ಅಂತ ಹೇಳಿದರೆ ಅವರು ಇಲ್ಲ, ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಕೊಡ್ತಾರೆ. ವ್ಯಾಪಾರ ಆಗತ್ತೆ. ಆದರೆ ಮಂಜುನಾಥ್ ತಮ್ಮ ಸಿದ್ಧಾಂತವನ್ನು ಮಾತ್ರ ಬಿಡೋದಿಲ್ಲ. ಇವರ ಬೇಕರಿ ಸಾಗಾಟ ವಾಹನದಲ್ಲಿ ತುಂಬಿರೋದು ಬರೀ ಬೇಕರಿಯ ವಸ್ತುಗಳು ಮಾತ್ರ ಅಲ್ಲ, ದೇಶಭಕ್ತಿ ಮತ್ತು ಇತಿಹಾಸದ ಸಂದೇಶ ಹೊತ್ತು ಇವರು ವಾಹನದಲ್ಲಿ ಸಂಚಾರ ಮಾಡ್ತಾರೆ. ಅದ್ರ ಜೊತೆಗೆ ತಮ್ಮ ಬದುಕಿನ ಬುತ್ತಿಯನ್ನು ಕಟ್ಟಿಕೊಳ್ತಾ ಇದ್ದಾರೆ. ಬೇಕರಿ ಸಾಮಾನು ಮಾರುವ ವಾಹನದ ಮೇಲೆ ಭಾರತದ ಇತಿಹಾಸ ಇದೆ ರೀ. ಅದರಲ್ಲಿ ಮೊಘಲ್ ದಾಳಿಯಿಂದ ಹಾನಿಯೊಳಗಾದ ದೇವಸ್ಥಾನಗಳ ಮಾಹಿತಿ, ದೇಶಭಕ್ತಿ ಸಂದೇಶಗಳು ಈ ವಾಹನದ ಸುತ್ತ ಇರೋದ್ರಿಂದ ಈ ವಾಹನ ಒಂದು ರೀತಿಯ ವೀಕ್ಷಕರನ್ನು ಗಮನ ಸೆಳೆಯುತ್ತಿದೆ. ವಾಹನ ಮಾಲೀಕ ಮಂಜುನಾಥ್ ತಮ್ಮ ವೈಯಕ್ತಿಕ ನಿಲುವು ಮತ್ತು ಧಾರ್ಮಿಕ ನಂಬಿಕೆ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇರೋದು ಇವರ ಗುಂಡಿಗೆಯನ್ನು ಮೆಚ್ಚಲೇಬೇಕು ಕಣ್ರಿ. ಅದು ವ್ಯವಹಾರಕ್ಕೆ ಇಳಿದ ವ್ಯಕ್ತಿ ಇಂಥ ನಂಬಿಕೆಗಳನ್ನು ಸದೃಢವಾಗಿ ತೋರಿಸ್ಕೊಡ್ಬೇಕಿದ್ರೆ ಅದಕ್ಕೂ 8 ಎದೆ ಬೇಕಾಗ್ತದೆ. ವ್ಯಾಪಾರಕ್ಕಿಂತ ತನ್ನ ಸಿದ್ಧಾಂತ ಮುಖ್ಯ ಎನ್ನುವ ಅವರ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಬರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.